ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ವಿವೇಕ್ ನಗರದ ಇನ್ಫ್ಯಾಂಟಿಸ್ ಜೀಸಸ್ ಚರ್ಚಿಗೆ ಬಂದಿದ್ರಿ. ಚರ್ಚ್ ಒಳಗಡೆಯಿಂದ ಹೇಗಿದೆ ಆ್ಯಂಡ್ ಹೊರಗಡೆಯಿಂದ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾವಿಲ್ಲಿ ಒಂದು ಸ್ವಲ್ಪ ಊಟ ಕೊಡೋದಿತ್ತು, ಮತ್ತು ಚರ್ಚಲ್ಲಿ ಮಾಸ್ ನಡೀತಿತ್ತು. ಮಾಸ್ನ ಮುಗಿಸ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಇಲ್ಲಿ ಬಂದಿದ್ವಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 10:30 ಆಗ್ತಿದೆ. ಸೊ ನೋಡೋಣ. ಸೊ ಇದು ಮೇನ್ ಡೋರ್ ಆಗಿರುತ್ತೆ, ದೊಡ್ಡದಾಗಿದೆ ಮೇನ್ ಡೋರು. ಸೊ ನಾನು ಒಳಗಡೆ ಬಂದಿದ್ದೀನಿ ನೋಡಿ. ಹಾಲ್ ಎಷ್ಟು ದೊಡ್ಡದಾಗಿದೆ. ಲೈಕ್ ಒಂದೇ ಸಲ 1000 ಪೀಪಲ್ ಕುತ್ಕೋಬೋದು. ಆ ಮೇಲೆಲ್ಲ ಏನು ಕಾಣಿಸ್ತಿದೆ ಅಲ್ಲೂ ಕುತ್ಕೋಬೋದು, ಅಲ್ಲೆಲ್ಲ ಕುತ್ಕೋಬೋದು. ಇಲ್ಲೊಂದು ಬ್ಯೂಟಿಫುಲ್ ಜೀಸಸ್ ಸ್ಟ್ಯಾಚು ಇಟ್ಟಿದ್ದಾರೆ. ಸೊ ಇನ್ನೊಂದು ಮೇಯ್ನಾಗಿ ತೋರಿಸ್ಬೇಕು, ಇಲ್ಲಿ ಜೀಸಸ್ಸು ಶಿಲ್ಬೆ ಎತ್ಕೊಂಡು ಹೋಗುವಾಗ 14 ಸಲ ಬೀಳ್ತಾರೆ. ಆ 14 ಸಲ ಬೀಳಿದ್ದು ಪಿಕ್ಚರ್ಸ್ನ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಫೋಟೋಸಲ್ಲಿ ನೋಡಿ. ಇದು ಒಂದು ಸೈಡು 7 ಫೋಟೋ ಹಾಕಿದ್ದಾರೆ, ಇನ್ನೊಂದು ಸೈಡು ಈ ಕಡೆ ಇನ್ನೂ 7 ಫೋಟೋಸ್ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಕ್ಲಿಯರಾಗಿ ಮಾಡಿರೋ ಥರ. ಇದು ಅವರು ಶಿಲುಬೆ ಮಾಡಿದ್ದು ಬಂದು ಹುಡ್ಡು ಎಷ್ಟು ಹೆವಿ ಇರುತ್ತೆ ಅಂತ ಗೊತ್ತಲ್ಲ. ಸೊ ಅಷ್ಟು ದೊಡ್ಡ ಹುಡ್ಡನ್ನ ಒಬ್ಬರೇ ಎತ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ. ಸೊ 14 ಸಲ ಬೀಳ್ತಾರೆ. ಬಿದ್ದು ಎದ್ದು ಮತ್ತೆ ಎತ್ಕೊಂಡು ಹೋಗೋ ಪಿಕ್ಚರ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಚೆನ್ನಾಗಿ ಕಾಣ್ತಿದೆ ಅಲ್ಲ, ನನಗಂತೂ ಇಷ್ಟ ಆಯಿತು. ವಾವ್, ಸೊ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ ನೋಡಿ. ಮೇಲೆ ಹೀಗಿದೆ, ಎಷ್ಟು ಸ್ಪೇಸ್ ಇದೆ. ನಾನು ಹೇಳ್ದಂಗೆ ಒಂದೇ ಸಲ 1000 ಪೀಪಲ್ ಕುತ್ಕೊಬೋದು. ಪ್ರೈಸ್ ಲಾಟ್ ನೋಡಿ. ಇಲ್ಲಿಗೆ ನಾನೊಂದು ಸುಮಾರು ಸಲ ಬಂದಿದ್ದೀನಿ. ಸೊ ಹಾಗೆ ಇವತ್ತೂ ಮಮ್ಮಿನೂ ಮತ್ತು ನನ್ನ ಮಗಳನ್ನೂ ಕರ್ಕೊಂಡು ಬಂದಿದ್ದೆ. ಸೊ ನೋಡಿ, ಮೇಲೆಯಿಂದ ಕೆಳಗಡೆ ನೋಡೋಕೆ ಹೀಗೆ ಕಾಣುತ್ತೆ. ಅದು ಮೈನ್ ಸ್ಟೇಜು. ನಾನು ಹೇಳ್ದಂಗೆ ಹೀಗಿದೆ. ಇದು ವಿವೇಕ್ ನಗರದ ಇನ್ಫ್ಯಾಂಟ್ ಜೀಸಸ್ ಚರ್ಚ್. ಸೊ ನೋಡಿ, ಕೆಳಗೆ ಬಂದಾದ್ಮೇಲೆ ಇಲ್ಲಿ ಮೇನ್ ಡೋರ್, ಇದು ಮೇನ್ ಡೋರ್ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮಗೆ ನಾನು ಆ ಸ್ಟ್ಯಾಚು ತೋರ್ಸೋಣ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಕಾಣ್ತಿದೆ ಅಲ್ಲ, ಮಾತೆ ಮರಿಯಮ್ಮನವರು ಜೀಸಸ್ನ ಇಟ್ಕೊಂಡಿರೋದು ಒಬ್ಬ ಸ್ಟ್ಯಾಚ್ಯೂನ ಒಟ್ಟಿಗೆ ಮಾಡಿದ್ದಾರೆ, ಆವೆ ಮರಿಯಾ. ಸೊ ಇಲ್ಲೂ ಹಾಗೆ ನೋಡಿದ್ರೆ ಇಲ್ಲೂ ಒಂದು ಚಿಕ್ಕ ಸ್ಟ್ಯಾಚು ಇದೆ, ಅದೂ ಮಾತೆ ಮರಿಯಮ್ಮನವರು. ಸೊ ಮೇಲೆಲ್ಲ ಅವರು ಹೇಗಿದ್ರು, ಅವ್ರ ಲೈಫ್ ಸ್ಟೈಲೆಲ್ಲ ಹೇಗಿತ್ತು, ಎಷ್ಟು ಕಷ್ಟ ಇತ್ತು ಅಂತೆಲ್ಲ ಡ್ರಾಯಿಂಗ್ ಮೂಲಕ ನಮಗೆ ತಿಳಿಸ್ಕೊಡೋ ಥರ ಡ್ರಾಯಿಂಗ್ ಮಾಡಿದ್ದಾರೆ. ಅದೆಲ್ಲ ಆ್ಯಕ್ಚುಲಿ ಗ್ಲಾಸಿಂದ ಮಾಡಿರೋದು. ಹಾಗೆ ಈ ಕಡೆ ಬಂದರೆ ಮೇನ್ ಸ್ಟೇಜ್ ಸಿಗುತ್ತೆ.
ಸೊ ನೋಡಿ ಇಲ್ಲಿ ಜೀಸಸ್ ಎಲ್ಲ ಹೇಗಿದ್ರು, ಮತ್ತು ಜೀಸಸ್ ಹೇಗೆ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ದು ಅಂತೆಲ್ಲ ಲೈಕ್ ಪಿಕ್ಚರ್ ಮೂಲಕ ತೋರಿಸಿದ್ದಾರೆ. ಇದು ಸ್ಟೇಜು, ಐ ಮೀನ್ ಎಲ್ಲಿ ಪೂಜೆ ನಡೆಯುತ್ತೋ ಆ ಸ್ಟೇಜ್ ಇದು. ಆ್ಯಕ್ಚುಲಿ ಫೋಟೋಸ್ ತೆಗೆಸ್ಕೊತಿದ್ರು. ಸೊ ಸೆಂಟ್ರಲ್ ಹೋಗೋದು ಬೇಡ ಅಂತ ಅಲ್ಲೇ ನಿಂತ್ಕೊಂಡೆ. ಸೊ ನೋಡಿ ಇದು ಮೇಯ್ನ್ ಸ್ಟೇಜು ಹೀಗಿರುತ್ತೆ. ಅಲ್ಲೇ ಫಾದರು ಬ್ರದರ್ಸ್ ಎಲ್ಲ ಅಲ್ಲೇ ಪೂಜೆ ಕೊಡೋದು. ಸೊ ಇದಾದಮೇಲೆ ನಾನು ಅಲ್ಲಿ ತೋರಿಸ್ದಂಗೆ ಇಲ್ಲೂ ನೋಡಿ ಪಿಕ್ಚರ್ಸ್ ಇದೆ. ಮಾತೆ ಮರಿಯಮ್ಮನವ್ರದ್ದು ಮತ್ತು ಸಂತ ಅಂತೋಣಿಯವ್ರದ್ದು ಮತ್ತು ಏಸು ಅವ್ರದ್ದು ಇಲ್ಲೊಂದು ಸ್ಟ್ಯಾಚು ಮಾಡಿದ್ದಾರೆ. ಅಂದರೆ ಏಸುನ ಶಿಲ್ಬೆಗೆ ಹಾಕುವಾಗ ಎಲ್ಲ ಹೇಗಿದ್ರು ಅನ್ನೋದು. ಆ್ಯಂಡ್ ನೋಡಿ ಹೀಗೆ ಇದು ಸ್ಟೇಜು. ಮತ್ತು ಮೇಲೆ ಕುತ್ಕೊಳ್ಳೋದು ಹೇಳಿದ್ನಲ್ಲ, ಮೇಲೇನೂ ನೋಡಿ ಒಂದು ಫ್ಲೋರ್ ಇದೆ. ಈ ಥರ ಮೇಲೇನೂ ಕುತ್ಕೋಬೋದು. ಮತ್ತು ಇದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಇದೆಲ್ಲ ಕೆತ್ತಿ ಮಾಡಿರೋದು. ಅಂದರೆ ಇದು ಜೀಸಸ್ಸು 12 ಜನ ಶಿಷ್ಯಂದಿರ ಜೊತೆ ಕುತ್ಕೊಂಡು ಊಟ ಶೇರ್ ಮಾಡಿ ಮತ್ತು ನೀರನ್ನ ಹೇಗೆ ವೈನಾಗಿ ಕನ್ವರ್ಟ್ ಮಾಡಿದ್ರು ಅನ್ನೋದು. ಆ್ಯಂಡ್ ಇಲ್ಲೊಂದು ಚಿಕ್ಕ ಸ್ಟ್ಯಾಚು ಇದೆ ಮಾತೆ ಮರಿಯಮ್ಮನವ್ರದ್ದು. ಅದ್ರ ಮುಂದೆ ಇರೋದೇ ಮೇನ್ ಸ್ಟೇಜು. ಬಟ್ ಇದಂತೂ ನನಗೆ ಸಖತ್ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಮಾತೆ ಮರಿಯಮ್ಮನವರ ಸ್ಟ್ಯಾಚು ಇದೆ, ಅಂದರೆ ಜೀಸಸ್ ತಾಯಿ. ಇಲ್ಲಿ ಇವ್ರ ಸ್ಟ್ಯಾಚು ಇದೆ, ಲೈಕ್ ಇದಕ್ಕೊಂದು ಹಾಲ್ ಥರ. ಹೀಗೆ ಸೊ ಇಲ್ಲಿ ದೇವ್ರನ್ನ ನೋಡಿಕೊಂಡು ನೆಕ್ಸ್ಟ್ ತೋರಿಸ್ತೀನಿ. ಇದು ಸೈಂಟ್ ಆಂಟೋನಿಸು, ಜೀಸಸ್ ತಂದೆ. ಇಲ್ಲೂ ಒಂದು ಚಿಕ್ಕ ಸ್ಟ್ಯಾಚು ಇಟ್ಟಿದ್ದಾರೆ. ಇದು ಮಾತಾ ಮರಿಯಮ್ಮ ಸ್ವಲ್ಪ ಕಾಣಿಸ್ತಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಅಡೋರೇಷನ್ ಚಾಪಲ್ ಇದೆ. ಇಲ್ಲೂ ಒಂದು ಬ್ಯೂಟಿಫುಲ್ ಸ್ಟ್ಯಾಚು ಇಟ್ಟಿದ್ದಾರೆ. ಸೊ ಇಲ್ಲಿ ಒಳಗಡೆ ಹೋಗೋಕ್ಕೆ 3 ಎಂಟ್ರೆನ್ಸ್ ಇದ್ದಾವೆ. ಇದೊಂದು, ಅಲ್ಲೊಂದಿದೆ, ಮತ್ತು ಮೇಯ್ನ್ ಒಂದು ಇದೆ, ಮತ್ತು ಆ ಸೈಡು ಇನ್ನೊಂದಿದೆ. 4 ಡೋರಲ್ಲಿ ಎಲ್ಲಿಂದ ಬೇಕಾದರೂ ಒಳಗಡೆ ಹೋಗ್ಬೋದು. ಸೊ ಇದು ಆಚೆಗಡೆ ಇರೋ ಸ್ಪೇಸು ಇಷ್ಟು. ಸೊ ಇಲ್ಲೆಲ್ಲ ಕ್ಯಾಂಡ್ಲ್ ಹಚ್ಚೋಕ್ಕೆ ಒಂದು ಸ್ವಲ್ಪ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ, ಅಂದರೆ ಸ್ಯಾಂಟ್ ಆಂಟೋನಿ ಸ್ಟ್ಯಾಚು ಮುಂದೆ. ಸೊ ಇವಾಗ ಚರ್ಚೆಲ್ಲ ನೋಡಿದ್ರಲ್ಲ, ಒಳಗಡೆ ಹೊರಗಡೆ ಎಲ್ಲ ತೋರಿಸಿದ್ದೀನಿ. ಇದು 4 ಸ್ಟ್ಯಾಚು ಇರೋದು ಕೂಡ ಹೊರಗಡೆನೆ. ಈಗ ಒಂದು ಸ್ವಲ್ಪ ಊಟ ಎಲ್ಲ ಕೊಡೋದಿದೆ.
ಚರ್ಚೆಲ್ಲ ಹೇಗಿತ್ತು ಅಂದ್ಬಿಟ್ಟು. ನೀವು ಆದಷ್ಟು ಹೆಲ್ಪ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಟೇಕ್ ಕೇರ್, ಬಾಯ್.